ವೀರ್ಯಶ್ರಿಯ ಪೂರ್ಣಮಹಂ ಪ್ರಪದ್ಯೆ. ಇಲ್ಲಿ ಒಂದು ಸಣ್ಣದೊಂದು ಮಾತು ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ, ಲೌಕಿಕರಿಗೂ ಯಾರಿಗೆ ಗೊತ್ತಿದೆ ಅವರಿಗೆ ಉಪಯೋಗ ಬೀಳುವ ಒಂದು ಇನ್ಫಾರ್ಮೇಷನ್. ಏನು ಅಂತಂದರೆ, ಭಗವಾನ್ ಭಗವಾನ್ ಎಂಬ ಶಬ್ದವೇದಿಯಲ್ಲ, ಆ ಭಗವಾನ್ ಎಂಬ ಶಬ್ದದೊಳಗೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ಇನ್ನೊಂದು ಗುಣ ಇದೆ, ಆರನೇದು. ಅದೇನು ಅಂತನ್ನುವುದು ವಿಮರ್ಶೆ, ಚರ್ಚೆ. ಅನೇಕರು ವಿಜ್ಞಾನ ಅಂತ ಹೇಳ್ತಾರೆ, ತಪ್ಪಲ್ಲ, ಸರಿಯೇ, ವಿಚಾರವಿಲ್ಲ. ಆದರೆ ವಿಜ್ಞಾನಕ್ಕಿಂತಲೂ ವೈರಾಗ್ಯ ಎನ್ನುವುದು ಒಂದು ದೊಡ್ಡ ಗುಣ. ದೇವರಿಗೆ ವೈರಾಗ್ಯವೆಂಬ ಗುಣವಿದೆ, ಬಹಳ ದೊಡ್ಡ ಗುಣ ಅದು, ವೈರಾಗ್ಯವೆಂಬ ಗುಣ. ಆ ವೈರಾಗ್ಯವೆಂಬ ಗುಣವಿದೆ ಅಂತನ್ನುವುದನ್ನು ಇಲ್ಲಿ ಭಾಗವತ ಕಪಿಲನಿಗೆ ವರ್ಣನೆ ಮಾಡುವಾಗ ಹೇಳ್ತದೆ. ತ್ವಾಂ ಸೂರಿಭಿಸ್ತತ್ವಭುತ್ಸಯಾದ್ಧ ಸದಾಭಿವಾದಾರ್ಹಣ ಪಾದಪೀಠಂ ಐಶ್ವರ್ಯ ವೈರಾಗ್ಯ ಯಶೋವಬೋಧ ವೀರ್ಯಶ್ರಿಯ ಪೂರ್ಣಮಹಂ ಪ್ರಪದ್ಯೆ. ಇಲ್ಲಿ ವೈರಾಗ್ಯ. ಆದ್ದರಿಂದಲೇ ಟೀಕಾಕೃತ್ಪಾದರು ಪ್ರಾಯ ಭಗವಾನ್ ಅನ್ನುವ ಶಬ್ದಕ್ಕೆ ಗೀತಾಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡುವಾಗ ವೈರಾಗ್ಯವೆಂಬ ಗುಣವನ್ನೇ ಹೇಳ್ತಾರೆ ಪ್ರಾರಂಭದಲ್ಲಿ. ಆದ್ದರಿಂದ ವೈರಾಗ್ಯವೆಂಬ ಗುಣವನ್ನೇ ಹೆಚ್ಚಿಟ್ಟುಕೊಳ್ಬೇಕು. ಏನು ವೈರಾಗ್ಯ? ವೈರಾಗ್ಯ ಅಂದರೆ ಯಾವುದರಲ್ಲೂ ಕೂಡ ಬಹಳ ಆಸಕ್ತಿ ಇಲ್ಲ, ಏನು ಯಾವುದರ ಕಡೆಗೂ ಬಹಳ ಆಸಕ್ತಿ. ಲಕ್ಷ್ಮೀದೇವಿ ಎಲ್ಲರೂ, ಇಡೀ ಜಗತ್ತಿನ ಜನ ಹಣವನ್ನು ಅಪೇಕ್ಷಿಸ್ತಾರೆ, ಅದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ, ಅವಳ ಆಶೀರ್ವಾದವನ್ನು ಅಪೇಕ್ಷಿಸ್ತಾರೆ. ದೇವರು ತನ್ನ ಭಕ್ತಳೂ ತನ್ನುವುದಕ್ಕಾಗಿ ಅವಳಿಗೆ ತನ್ನ ಪಾದವನ್ನು ಕೊಟ್ಟು ಸೇವೆ ಮಾಡಿಸಿಕೊಳ್ತಾನೆ ಹೊರತು ಅವಳು ಬೇಕು ಅಂತನ್ನುವ ಅಪೇಕ್ಷೆ ಅವನಿಗಿಲ್ಲ. ಅಷ್ಟು ವೈರಾಗ್ಯ ಪರಮಾತ್ಮ. ಚೆಲುವೆಯರಲ್ಲಿ ಲಕ್ಷ್ಮೀದೇವಿಗಿಂತಲೂ ಉತ್ತಮರು ಯಾರಿದ್ದಾರೆ? ಅಷ್ಟು ಲಾವಣ್ಯವಿರುವಂತಹ ಲಕ್ಷ್ಮೀದೇವಿಯನ್ನು ಪರಮಾತ್ಮ ಕಡೆಗಣಿಸ್ತಾನೆ. ಅರ್ಥಾತ್ ಅವಳ ಯೋಗ್ಯತೆಗೆ ತಕ್ಕಂತೆ ಅವಳ ಮೇಲೆ ಅನುಗ್ರಹವನ್ನು ಮಾಡ್ತಾನೆಯೇ ಹೊರತು ಅವಳಿಂದ ತನಗೆ ಲಾಭವಿದೆ ಅಂತ ಭಾವಿಸಿಲ್ಲ, ಪರಮಾತ್ಮನಿಗೆ ಲಾಭವಿಲ್ಲೂ ಇಲ್ಲ. ಆದ್ದರಿಂದಲೇ ಪರಮಾತ್ಮನಿಗೆ ವೈರಾಗ್ಯ. ಆಪ್ತಕಾಮ ದೊಡ್ಡ ಗುಣವನ್ನು ಹೇಳುತ್ತದೆ ವೈರಾಗ್ಯ, ದೊಡ್ಡ ಗುಣವನ್ನು ಸೂಚನೆ ಮಾಡ್ತದದು, ಯಾರ್ಯಾರಿಗಿಲ್ಲದಂತಹ ಗುಣವದು. ಎಲ್ಲರಿಗೆ ಜಗತ್ತಿನಲ್ಲಿ ವೈರಾಗ್ಯವಿದ್ದರೆ ಚಿಂತೆ ಇಲ್ಲ, ತಮ್ಮ ಕೆಳಗಿನವರಲ್ಲಿ ವೈರಾಗ್ಯವಿದ್ದರೆ ಚಿಂತೆ ಇಲ್ಲ. ಉತ್ತಮರಲ್ಲಾದರೂ ಪ್ರೀತಿ ಕಾಮ ಭಕ್ತಿ ಇರಲೇಬೇಕು. ಆದರೆ ಯಾವುದರಲ್ಲೂ ಪ್ರೀತಿ ಭಕ್ತಿ ಕಾಮನೆಗಳಿಲ್ಲದಿರುವಂತಹ ವ್ಯಕ್ತಿ ಅಂದರೆ ಒಬ್ಬನೇ ಒಬ್ಬ, ಅದು ದೇವರು. ಹಾಗಾಗಿ ದೇವರಿಗಿದ್ದಷ್ಟು ವೈರಾಗ್ಯ ಇನ್ಯಾರಿಗಿಲ್ಲ, ಗೊತ್ತಿರಲಿ. ದೇವರಿಗೇನು ವೈರಾಗ್ಯ? ಅವನಿಗೇನು ಸಾಧನೆಯ ದೃಷ್ಟಿಯಲ್ಲಿ ವೈರಾಗ್ಯವಲ್ಲ, ಅದು ಅವನ ಸ್ವಭಾವ ಎಂಬ ದೃಷ್ಟಿಯಲ್ಲಿ ವೈರಾಗ್ಯ. ನಾನವಾಪ್ತಮವಾಪ್ತವ್ಯಂ, ನಾನೇನು ಪಡೆಯಬೇಕಾದದ್ದೇನಿಲ್ಲ ನನಗೆ, ಯಾವುದರಿಂದ ಆತ್ಮಕಾಮ ಆಪ್ತಕಾಮ ಎಲ್ಲ ತೃಪ್ತಿ ಇದೆ. ಆದ್ದರಿಂದ ಅವನು ವಿರಕ್ತ ಇರಲಿ. ಅಂಥ ಪರಮಾತ್ಮನನ್ನು ನಮಸ್ಕಾರ ಮಾಡಿ ತಂತ್ವಾಭಿಪೃಚ್ಛೆ ಅದ್ಯ ಪತಿಂ ಪ್ರಜಾನಾಂ ತ್ವಯಾವತೀರ್ಣೇನ ಉತಪ್ತ ಕಾಮಃ ಪರಿವ್ರಾಜಾಂ ಪದವೀಮಾಸ್ಥಿತೋಹಂ ಚರಿಷ್ಯೇ ತ್ವಾಂ ಹೃದಯುಂಜನ್ ವಿಶೋಕಃ. ನಿನ್ನನ್ನು ಹೃದಯದಲ್ಲಿಟ್ಟುಕೊಂಡು ನಾನು ಸಾಧನೆ ಮಾಡ್ತೇನೆ, ಹೋಗಿ ಬರ್ತೇನೆ ಅಂತ ಹೇಳಿ ಹೊರಟೇ ಬಿಡ್ತಾರೆ. ಕರ್ತಮ ಪ್ರಜಾಪತಿಗಳು ಕಪಿಲನಾಮಕ ಪರಮಾತ್ಮನ ಅನುಜ್ಞೆಯನ್ನು ಪಡೆದು ಹೋಗುವಾಗ ಹೇಗಿದ್ರವರು ಅಂದರೆ ನಿಸ್ಸಂಗ, ಯಾವುದರಲ್ಲಿ ಆಸಕ್ತಿ ಇಲ್ಲ. ಅನಗ್ನಿ, ಅಗ್ನಿಹೋತ್ರದ ಅಗ್ನಿಯನ್ನು ಆತ್ಮನಲ್ಲಿ ತಮ್ಮಲ್ಲಿ ಉಪಸಂಹಾರ ಮಾಡಿಕೊಂಡಿದ್ದಾರೆ. ಅನಿಕೇತನ, ಮನೆ ಇಲ್ಲ, ಮಠಾದಿನಿಕೇತನರಹಿತ, ಒಂದು ಮಠವಿಲ್ಲ, ಮಠ ಗುಡಿ ಗುಂಡಾರ ಇಲ್ಲ, ಏನೂ ಇಲ್ಲ. ಈ ತರಹದ ಅನಿಕೇತನವಾದ ವೈರಾಗ್ಯವೇನಿದೆ ನೋಡಿ, ಅದು ನಮ್ಮ ಟೀಕಾಕೃತ್ಪಾದರು ಮೆರೆದದ್ದು, ಟೀಕಾಕೃತ್ಪಾದರು ತೋರಿದ್ದು. ಮನೆಯನ್ನೇ ಮಾಡಿಕೊಳ್ಳಿಲ್ಲ, ಮಠವನ್ನೇ ಮಾಡಲಿಲ್ಲ, ದೇವಸ್ಥಾನದಲ್ಲೂ ಇರಲಿಲ್ಲ, ಗುಹೆಯಲ್ಲಿ ವಾಸವಾಗಿದ್ದ.
ಗುಹೆಯಲ್ಲಿ ವಾಸವಾಗಿದ್ದರು. ಸಂಚಾರ ಮಾಡುವುದು ಒಂದು, ಗುಹೆಯಲ್ಲಿ ವಾಸವಾಗುವುದು ಇನ್ನೊಂದು. ಹೀಗೆ ಅದ್ಭುತವಾಗಿರತಕ್ಕಂತಹ ರೀತಿಯಲ್ಲಿ ಟೀಕಾಕೃತ್ಪಾದರ ವೈರಾಗ್ಯ. ಟೀಕಾಕೃತ್ಪಾದರ ವೈರಾಗ್ಯಕ್ಕೆ ಸಮಾನವಾದ ವೈರಾಗ್ಯ ಜಗತ್ತಿನಲ್ಲಿ ಇನ್ಯಾರಿಗೂ ಇರಲಿಲ್ಲ. ಅವರ ಮುಂದೆ ಬಂದಿರುವಂತಹ ಅನೇಕರು ಮಹಾಮಹಾವಿರಕ್ತರು. ಆದರೆ ಟೀಕಾಕೃತ್ಪಾದರ ವೈರಾಗ್ಯ ಅಸಾಧಾರಣ. ಅದರ ವಿಮರ್ಶೆ ವಿಚಾರವನ್ನು ನಾನು ಭಾಳ ಪ್ರಸ್ತಾಪ ಮಾಡುವುದಿಲ್ಲ, ಅದು ಅದ್ಭುತವಾದ. ಮನೋಬ್ರಹ್ಮಣಿ ಯುಂಜಾನ ನಿರಹಂಕೃತಿ, ಅಹಂಕಾರವಿಲ್ಲ, ನಿರ್ಮಮ, ಮಮತೆ ಇಲ್ಲ, ನಿರ್ದ್ವಂದ್ವ, ಸುಖ ದುಃಖಾದಿಗಳ ದ್ವಂದ್ವವಿಲ್ಲ, ಸಮದೃಕ್ ಸ್ವದೃಕ್, ಭಗವಂತನನ್ನು ನೋಡ್ತಾ ಇದ್ದಾರೆ. ಇಂಥ ವಿಚಿತ್ರವಾದ ಪ್ರತ್ಯಗ್ರಹ, ಪ್ರತ್ಯಕ್ ತನ್ನ ಅಂತರ್ಯಾಮಿಯಾಗಿರುವ ಭಗವಂತನಲ್ಲೇನೆ ಆನಂದ ಪಡ್ತಾ ಇದ್ದಾರೆ. ಶಾಂತಧೀಹಿ, ಇದರ ಮಾತನ್ನು ಗೀತೆಯಲ್ಲಿ ಒಂದು ಕಡೆಗೆ ಹೇಳ್ತಾನೆ ಪರಮಾತ್ಮ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಬಹಳ ವಿಚಿತ್ರವಾಗಿದೆ. ಮೊನ್ನೆ ಪೂಜ್ಯ ಕೃಷ್ಣಾಚಾರ್ಯರು ಒಂದು ಮಾತು ಹೇಳ್ತಿದ್ರು ಭೋಜನಕ್ಕೆ ಊಟಕ್ಕೆ ಕೂತಾಗ. ನಾವು ಇವತ್ತು ಒಬ್ಬನ ಯಾರೋ ಟಿ ವಿಯಲ್ಲಿ ಹೇಳಿದ ಮಾತು, ನಾವು ಇವತ್ತಿನ ದಿವಸ ಅಕ್ಕಿಯ ರುಚಿ ಏನಿದೆ ಅಂತನ್ನೋದು ಬಹಳ ನಾವು ಆಸ್ವಾದನೆ ಮಾಡೋದೇ ಇಲ್ಲ. ಅನ್ನ ಹಾಕಿದ ಮೇಲೆ ಅಕ್ಕಿ ಮೊದಲು ಪಾಲಿಶ್ ಆಗಿರ್ತದೆ, ಇತ್ಯಾದಿ ಅವೆಲ್ಲ ಇರಲಿ. ಅದಾದ ಮೇಲಾದರೂ ಬರೀ ಅನ್ನವನ್ನು ತಿನ್ನುವುದಿಲ್ಲ. ಒಂದ ತುಪ್ಪ, ತುಪ್ಪ ಮೆಂತ್ಯದ ಹಿಟ್ಟು, ಉಪ್ಪು, ಲಿಂಬೆಹಣ್ಣು ಇಲ್ಲದೇ ಇದ್ದರೆ ಸುಮಾರು ದಶಾವತಾರಕ್ಕೆ ಒಂದೊಂದು 10 ಅವತಾರಗಳಿಗೆ 10 ಉಪ್ಪಿನಕಾಯಿಗಳು. ಆ ಉಪ್ಪಿನಕಾಯಿಗಳ ಸೇವನ, ಆ ಉಪ್ಪಿನಕಾಯಿ ಆಮೇಲೆ ತವಿ ಅಥವಾ ಒಗ್ಗರಣೆ ಏನೋ ಹಾಕ್ಕೊಂಡೇ ಊಟ ಮಾಡ್ತೀವಿ ನೋಡ್ರಿ. ಬರೀ ಅನ್ನವನ್ನು ಯಾರು ತಿಂತಾರೆ? ಶ್ರಾದ್ದಕ್ಕೆ ಪಿತೃಗಳು ಮಾತ್ರ ತಿಂದು ತೆಗಿದ್ದಾರೆ. ಅಂದರೆ ನಾವು ಪಿತೃಗಳಾದಾಗ ಹಾಗೆ ಆಗತ್ತೆ, ಹಾಗೆ ಅನ್ನ ತಿನ್ನೋದು. ಈಗ ಅನ್ನ ತಿಂದು ಗೊತ್ತೇ ಇಲ್ಲ. ಹಾಗೆಯೇ ನಮ್ಮೆಲ್ಲರ ಅವಸ್ಥೆ ಹಾಗಾಗಿದೆ. ಏನಾಗಿದೆ ಅಂದರೆ ನಮ್ಮ ಒಳಗಿನ ಆನಂದ ಏನಿದೆ ನೋಡಿ, ಆ ಆನಂದಕ್ಕೆ ಅವಕಾಶವೇ ಇಲ್ಲ, ಹೊರಗೆ ಬರೋದಕ್ಕೆ ಅವಕಾಶವೇ ಇಲ್ಲ. ಆ ಆನಂದ ಬರೋದಕ್ಕೆ ಅವಕಾಶ ಏನು ಅಂದರೆ ಜ್ಞಾನ. ಇದರೊಳಗೆ ಸ್ವಲ್ಪ ಕೆಲವು ಕನ್ಸೆಷನ್ನುಗಳನ್ನು ಕೊಡಿ, ಕೆಲವನ್ನು ಡಿಸ್ಕೌಂಟ್ ಮಾಡಬೇಕಾಗ್ತದೆ, ಮಾಡೋಣ. ಆದರೆ ಇನ್ ಜನರಲ್ ಒಂದು ನಿಯಮವನ್ನು ನಾನು ಹೇಳ್ತೇನೆ. ಯಾವ ವ್ಯಕ್ತಿ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು, ಟೀಕಾಕೃತ್ಪಾದರ ಗ್ರಂಥವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ, ಆ ವ್ಯಕ್ತಿಗೆ ಒಳಗೆ ಏನು ಆನಂದವಾಗತ್ತೆ, ಆ ಆನಂದ ಯಾವುದರಲ್ಲೂ ಇಲ್ಲ, ಸುತರಾಮಿಲ್ಲ. ಅದು ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಬಹಳ ದೊಡ್ಡ ಮಾತು, ಅಪರೋಕ್ಷ ಜ್ಞಾನದ ಮಾತನ್ನಲ್ಲಿ ಹೇಳಿದ್ದಾರೆ, ಬೇಡ ಅದು. ನಾನು ಹೇಳ್ತಾ ಇದ್ದದ್ದು ಆ ಅಪರೋಕ್ಷ ಜ್ಞಾನದ ಸ್ಥಿತಿಗೆ ಹೋಗುವುದಿರಲಿ. ಶಾಸ್ತ್ರದ ಜ್ಞಾನವನ್ನು ನಾವು ನಮ್ಮ ಮಟ್ಟಕ್ಕೆ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಸಾಮಾನ್ಯವಾಗಿ ಆದರೂ ಚೆಂದಾಗಿ ನಾವು ಜ್ಞಾನ ಮಾಡಿಕೊಂಡ್ರೆ ನಮಗೂ ಅತ್ಯಂತ ತೃಪ್ತಿ ಇರ್ತದೆ. ಹೊರಗಿನ ಹಣವೋ, ಕೀರ್ತಿಯೋ, ಪ್ರತಿಷ್ಠೆಯೋ, ಅಧಿಕಾರವೋ, ಗೌರವವೋ ಯಾವುದು ಬೇಕು ಅಂತ ಅನಿಸೋದಿಲ್ಲ. ಈ ಜ್ಞಾನ ವಿಜ್ಞಾನಗಳಲ್ಲಿ ಯಾವಾಗ ಕಡಿಮೆ ಆಗತ್ತೆ ನೋಡಿ, ಆಗ ಅದರಲ್ಲಿ ಆನಂದ ಪಡುವುದನ್ನು ಕಲಿಬೇಕು, ಆನಂದ ಪಡಬೇಕು. ಆಗ ಆಗುವ ಆನಂದವೇನಿದೆ, ಆ ಆನಂದ ಇನ್ಯಾವುದರಲ್ಲೂ ಸಿಗುವುದಿಲ್ಲ. ಅಷ್ಟು ಆನಂದ, ಅಂಥ ಅದ್ಭುತವಾದ ಆನಂದ. ಅದು ಚಾಲೆಂಜಿನಿಂದ ಬಂದ ಆನಂದ ಅಲ್ಲ. ಅದು ಮನುಷ್ಯನಿಗೆ ಗಣಿತವನ್ನು ಬಿಡಿಸಿದಾಗ, ಕಠಿಣವಾದ ಗಣಿತವನ್ನು ಬಿಡಿಸಿದಾಗ ಒಂದು ಆನಂದವಾಗತ್ತೆ.
ಹಾಗೆ ಕಠಿಣವಾದ ತತ್ವವನ್ನು ತಿಳಿದುಕೊಂಡದ್ದಕ್ಕೆ ಆನಂದವಾಗ್ತದೆ. ಅದು ಯಾಕೆ ಅಂತಂದ್ರೆ ಅದು ಅಹಂಕಾರದ ಆನಂದ, ಜ್ಞಾನದ ಆನಂದ ಅಲ್ಲ. ಅದರಲ್ಲಿ ಸೂಕ್ಷ್ಮ ಪ್ರಭೇದವಿದೆ. ಇಂಥ ಕಠಿಣವಾದ ವಿಷಯವನ್ನು ತಿಳಿದೆ ಅಂತ ನಾನೇ ಹೀಗೆ ಹಾರ್ತಿರ್ತೇನೆ, ಅದು ಅಪ್ರಯೋಜಕ. ಆ ಅಹಂಕಾರದ ಆನಂದ ಪ್ರಯೋಜನವಿಲ್ಲ. ದೇವರ ಮಹಿಮೆಯನ್ನು ಕೇಳಿ ಆನಂದ ಪಡು. ವಾಕ್ಯಕ್ಕೆ ಅರ್ಥವಾಗಲಿಲ್ಲ, ಭಾಗವತಕ್ಕೆ ಅನ್ವಯವಾಗಲಿಲ್ಲ, ಅನ್ವಯ ಮಾಡಿಕೊಂಡೆ ಆನಂದವಾಯಿತು, ಈ ಆನಂದ ಅಪ್ರಯೋಜಕ. ಈ ಆನಂದಕ್ಕೆ ಬೆಲೆ ಇಲ್ಲ. ಅಲ್ಲಿ ಹೇಳಿದ ಮಹಿಮೆಯನ್ನು ದೇವರಲ್ಲಿ ತಿಳಿದು ಇಂಥ ಸರ್ವಸ್ವಾಮಿ ಭಗವಂತ ನನ್ನ ಸ್ವಾಮಿ ಅಂತನ್ನುವ ಆನಂದವೇನಿದೆ ಅದು ನಿಜವಾದ ಆನಂದ, ಅದು ಜ್ಞಾನದಿಂದ ಬರುವ ಆನಂದ. ಇಂಥ ಆನಂದವೇನಿದೆ ಅದಿದ್ದಾಗ ಯಾವ ಕ್ಷುದ್ರವಾದ ವಸ್ತುಗಳಲ್ಲಿ ಮನುಷ್ಯನಿಗೆ ಆಸಕ್ತಿ ಬರುವುದಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತ್ಯಗ್ರಹ ಎಂಬ ಶಬ್ದವಿದೆ. ಪ್ರತ್ಯಕ್ ಅಂದರೆ ಒಳಗಿರುವ ಪರಮಾತ್ಮ, ಅವನಲ್ಲಿ ರಮಣ ಮಾಡುವವನು ಯಾರೋ ಅವನು ಪ್ರತ್ಯಗ್ರಹ. ಶಾಂತ ಧೀರ ಧೀರನೂ ಅಷ್ಟೇ. ಧಿಯಾಂ ರಮತೆ ಇತಿ ಧೀರ. ಜ್ಞಾನದಲ್ಲಿ ಅವನಿಗೆ ಆಸಕ್ತಿ, ಜ್ಞಾನದಿಂದ ಅವನಿಗೆ ತೃಪ್ತಿ. ಜ್ಞಾನವನ್ನು ಬಿಟ್ಟು ಮತ್ತೊಂದು ಅವನಿಗೆ ಬೇಕಾಗಿಲ್ಲ. ಹೀಗೆ ಆತ್ಮಾನಂ ಸರ್ವಭೂತೇಷು ಭಗವಂತಮವಸ್ಥಿತಂ ಅವಶ್ಯತ್ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನೆ. ಪರಮಾತ್ಮನನ್ನು ಎಲ್ಲ ಜೀವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ ತಿಳಿಯೋದು, ಎಲ್ಲ ಜೀವರು ಪರಮಾತ್ಮನಲ್ಲಿ ಆಶ್ರಿತರಾಗಿದ್ದಾರೆ ಎಂಬುದಾಗಿ ತಿಳಿಯುವುದು. ಹೀಗೆ ಆ ಕರ್ದಮ ಪ್ರಜಾಪತಿ ತಮ್ಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇಚ್ಛಾದ್ವೇಷ ವಿಹೀನವಾದ ಸಮಚೇತಸ್ಕರಾಗಿ ಭಗವಂತನನ್ನು ಸೇವೆ ಮಾಡ್ತಾ ಇದ್ದಾರೆ. ಕಪಿಲ ಭಗವಂತ ಸಾಕ್ಷಾತ್ ಪರಮಾತ್ಮ ನೋಡಿ ತಾಯಿಗೆ ತತ್ವೋಪದೇಶವನ್ನು ಮಾಡ್ತಾನೆ. ಏನು ಅದ್ಭುತವಾದ ತತ್ವ! ಏನಾ ತಾಯಿಯ ಪುಣ್ಯ, ಏನಾ ತಾಯಿಯ ಪುಣ್ಯ! ಸಾಕ್ಷಾನ್ ನಾರಾಯಣ 14 ಲೋಕದ ಬ್ರಹ್ಮಾಂಡವನ್ನು, ಇಡೀ ಅವ್ಯಾಕೃತ ಆಕಾಶವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡ ಭಗವಂತ ಇವಳ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು. ಅವಳನ್ನು ಕೂಡಿಸಿಕೊಂಡು ಸಮಗ್ರವಾದಂತಹ ತತ್ವಶಾಸ್ತ್ರವನ್ನೆಲ್ಲ ಅವಳಿಗೆ ಉಪದೇಶ ಮಾಡಬೇಕು ಅಂದರೆ ಅವಳ ಭಾಗ್ಯ ನೋಡಿ, ಊಹೆ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಇಂಥ ನೋಡಿದರೆ ದೇವಹೂತಿ ಚಂದವಾದ ಹೆಸರು, ಕಪಿಲನ ತಾಯಿ ಇಂಥ ಪ್ರಸಿದ್ಧಳು, ಅವಳ ಹೆಸರನ್ನು ಯಾರು ಇಡುವುದಿಲ್ಲ, ಪಿಂಕಿ ಅಂತ ಹೆಸರಿಡ್ತಾರೆ. ಏನು ಪಿಂಕಿನೋ ಏನು ಗಿಂಕಿನೋ, ಅದು ಕೆಟ್ಟ ಅರಿಷ್ಟ ಹೆಸರುಗಳಲ್ಲೇನೆ ಅವಲಕ್ಷಣವಾಗಿರ್ತದೆ, ದೌರ್ಭಾಗ್ಯದ ರೂಪವಿರ್ತದೆ. ದೇವಭೂತಿ, ಆಕೂತಿ, ಪ್ರಸೂತಿ ಅಂತ ಹೆಸರಿಡಬೇಡಿ, ಸ್ವಲ್ಪ ಪ್ರಾಬ್ಲಮ್ ಆದೀತು. ಆಕೂತಿ, ದೇವಭೂತಿ ಏನು ತಪ್ಪಿದೆ? ಎಷ್ಟು ಸುಂದರವಾದ ಹೆಸರು! ಕಪಿಲಸ್ತತ್ವ ಸಂಖ್ಯಾತ ಭಗವಾನ್ ಆತ್ಮಮಾಯೆಯ ಜಾತಸ್ವಯ ವಜಸ್ಸಾಕ್ಷಾತ್ ಆತ್ಮ ಪ್ರದ್ಯಪ್ತಯೇ ನೃಣಾಂ. ತನ್ನ ಸ್ವರೂಪವನ್ನು ಜಗತ್ತಿಗೆ ತಿಳಿಸುವುದಕ್ಕಾಗಿ ಭಗವಂತ ಅವತಾರ ಮಾಡಿದ್ದು. ಧರ್ಮಿಣಾಂ ಸರ್ವಯೋಗಿನಾಂ ಪುಂಸಾಂ ಗರಿಮ್ಣಃ ಅರ್ಘಸ್ಯ ಶ್ರುತದೇವಸ್ಯ ವಿಶ್ರುತೌ ಭೂರಿ ತೃಪ್ಯಂತಿ ಮೇಸವ. ರಾಜ ಹೇಳ್ತಾನೆ ನೋಡಿ, ಏನು ಮಾತು ಹೇಳ್ತಾನೆ. ಸರ್ವಯೋಗಿನಾಂ ಎಲ್ಲ ಯೋಗಿಗಳಿಗೆ, ಧರ್ಮಿಣಾಂ ನಿವೃತ್ತ ಕರ್ಮವನ್ನು ಮಾಡುವಂತಹ ಸಜ್ಜನರಿಗೆ, ಪೂಜ್ಯನಾದ ಗುರುತಮನಾದ ಭಗವಂತನ ವಿಶೇಷೇಣ ಶ್ರವಣೆ ಭೂರಿ ತೃಪ್ಯಂತಿ ಮೇಸವ. ದೇವರ ಗುಣವನ್ನು ಕೇಳಿ 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 ಇಷ್ಟಾನಂದವಾಗತ್ತಲ್ಲ. ನನ್ನ ಸ್ವಾಮಿ ಇಂಥವ, ನಮ್ಮ ಸ್ವಾಮಿ ಇಂಥವ, ನನ್ನಂತರ್ಯಾಮಿ ಇಂಥವ. ಎಲ್ಲ ಹೇಳಬಾರ್ದು ಅಂತಂತಾರೆ. ನಮ್ಮ ವಿದ್ಯಾರ್ಥಿಗಳು, ನನ್ನ ಶಿಷ್ಯರು ನನಗೆ ಹಾಗೆ ಹೇಳ್ತಾರೆ. ಆದರೂ ಕೆಲವು ಹೇಳಲಿಕ್ಕಾಗೋದಿಲ್ಲ. ಐ ಕಾಂಟ್ ರೆಸಿಸ್ಟ್ ಮೈಸೆಲ್ಫ್. ವಿಷ್ಣು ಎಂಬ ಶಬ್ದವಿದೆ. ಆ ವಿಷ್ಣು ಎಂಬ ಶಬ್ದದ ಚಿಂತನವನ್ನು ಮಾಡುವಾಗ, ಜಪವೋ ಪಾರಾಯಣವೋ ಧ್ಯಾನವೋ ಮಾಡುವಾಗ ಏನು ಅದ್ಭುತ! ವಿಷ್ಣು ಅಂದ್ರೇನು? ವಿಷ್ಣು ಶಬ್ದಕ್ಕೆ ಅರ್ಥ ಏನು ಅಂದರೆ ಪರಮಾತ್ಮ, ಭಗವಂತ, ಆತ್ಮ ಅಂದರೆ ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ, ಅನಂತ ಗುಣಗಳಿಂದ ಪರಿಪೂರ್ಣ. ಇಂಥ ಪರಮಾತ್ಮ ವಿಷ ಎಲ್ಲ ಕಡೆಗೆ ಪ್ರವೇಶ ಮಾಡಿದವ, ಅವನೊಣ್ಣ ಅನಂತವಾದ ಬಲವುಳ್ಳವ. ಅಂಥ ಪರಮಾತ್ಮ ನಮಗೆ ಪ್ರಾಣ ಅಂದರೆ ಪ್ರವರ್ತಕ, ಕ್ರಿಯಾಪ್ರದ. ಏನಾಯಿತು? ಏನಂಥ ಮಹತ್ವದ್ದು? ಇದಕ್ಕಿಂತಲೂ ಹೆಚ್ಚಿಂದ ಏನು ಮಹತ್ವದ್ದು ಬೇಕು? ಅಲ್ರಿ, ನಾನು
ಈ ಮುಂಬೈಯಲ್ಲಿ ಮಹೇಶ್ ಟ್ಯುಟೋರಿಯಲ್ಸಲ್ಲಿ ಓದ್ತೀನಿ ನಾನು ಝೇವಿಯರ್ ಕಾಲೇಜಲ್ಲಿ ಓದ್ತೀನಿ ನಾನು. IITಯಲ್ಲಿ ನಾನು ಓದಿ ಬಂದೆ. IIT ಪ್ರೊಫೆಸರ್ಸು ನನಗೆ, ಅವರೆಲ್ಲ ಪ್ರೊಫೆಸರ್ಸು ನನಗೆ, ಅವರೆಲ್ಲ ನನಗೆ ಪ್ರೊಫೆಸರ್ಸು. ನಾನು ಆಕ್ಸ್ಫರ್ಡಲ್ಲಿ ಓದಿ ಬಂದೆ ರೀ, ಬಾಲ್ಟಿಮೋರಲ್ಲಿ ಓದಿ ಬಂದೆ ನಾನು ಅಂತ ಹೇಳಿ ನಮ್ಮ ಅಂಥ ಪ್ರೊಫೆಸರ್ಸು, ಇಂಥ ಸಂಸ್ಥೆ, ಅಂಥ ಗುರುಗಳು ಅವರು ನನಗೆ ಇದ್ದಾರೆ. ಒಬ್ಬರು ಇಲ್ಲಿ ಬರಬೇಕಾಗಿತ್ತು, ಬರಲಿಲ್ಲ. ಅವ್ರು ಹೇಳ್ತಿದ್ರು, ವಿಕ್ರಮ್ ಸಾರಾಭಾಯಿ ಕೆಳಗೆ ನಾನು ಕೆಲಸ ಮಾಡಿ ಬಂದೆ. ವಿಕ್ರಮ್ ಸಾರಾಭಾಯಿ ಅವರು ನನಗೆ ಆಫೀಸರ್ ಆಗಿದ್ದರು, ಅಧಿಕಾರಿಗಳಾಗಿದ್ದರು. ಹೋಮಿ ಭಾಭಾ ಅವನ ಕೈಯಲ್ಲಿ ಕೆಲಸ ಮಾಡಿದೆ, ನಾನು ಅವನನ್ನು ನೋಡಿದ್ದೀನಿ. ಐ ವಾಸ್ ಸೆಕ್ರೆಟರಿ ಟು ಹಿಮ್ ಅಂತ ಮತ್ತೊಬ್ಬ ಹೇಳ್ತಿದ್ದ. ಹೋಮಿ ಭಾಭಾನ ಹತ್ರ, ನೆಹರು ಅವರ ಹತ್ರ, ಅವನು ಅದು ಯಾರವರು, ಕ್ರಿಶ್ಚನ್ ಒಬ್ಬರು, ಕ್ರಿಶ್ಚನ್ ನೆಹರು, ಮಥಾಯ್ ತನ್ನ ಗ್ರಂಥದಲ್ಲಿ ಬರೀತಾನೆ, ನಾನು ನೆಹರು ಅವ್ರ ಹತ್ರ ನಾನು ಹೀಗಿದ್ದೆ, ನಾನು ಹಾಗಿದ್ದೆ, ನಾನು ಹೀಗೆ ಡಿಸ್ಕಸ್ ಮಾಡಿದೆ, ಅವ್ರಿಗೆ ಬೇಡ ಅಂತ ಹೇಳಿದೆ, ಬೇಕು ಅಂತ ಹೇಳಿದೆ, ಎಲ್ಲ ಹೇಳ್ತಾನೆ. ಇಂಥ ದೊಡ್ಡವರ ಹತ್ರ ನಾವು ಕೆಲಸ ಮಾಡಿದ್ದೇವೆ ಅಂತ ಹೇಳಿಕೊಳ್ಳುವುದಕ್ಕೆ ನಮಗೆ ಅಭಿಮಾನವಾಗತ್ತೆ. ಅನಂತ ಕೋಟಿ ಬ್ರಹ್ಮಾಂಡಾಧೀಶ, ಅನಂತ ಕಾಲಾಧಿಪತಿ, ಅನಂತ ದೇಶಾಧಿಪತಿ, ಅನಂತ ಗುಣಪೂರ್ಣನಾದಂತಹ, ಸರ್ವಸ್ವಾಮಿಯಾದ, ಅನಂತ ಬಲಪೂರ್ಣನಾದಂತಹ ಪರಮಾತ್ಮ, ಸರ್ವಪ್ರೇರಕನಾದ ಭಗವಂತ ನನಗೆ ಒಳಗಿದ್ದು ಪ್ರೇರಣೆ ಮಾಡ್ತಾ ಇದ್ದಾನೆ. ಎಷ್ಟು ಅಭಿಮಾನ ಪಡಲಿಕ್ಕಲ್ಲ. ನಿಮ್ಮ ದೃಷ್ಟಿಯೊಳಗೆ ನಾನು ಹುಚ್ಚ ಅಂತ ನೀವು ನಮ್ಮನ್ನು ಪರಿಗಣನೆ ಮಾಡಿರಿ, ಇರಲಿ. ಇಷ್ಟಕ್ಕೆ ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋಬೇಕು, ಇಷ್ಟು ಯಾಕೆ ದೊಡ್ಡದಾಗಿ ಹೇಳ್ಕೋಬೇಕು? ಇದರಷ್ಟು ಆನಂದ ಇನ್ನೊಂದು ಎಲ್ಲಿದೆ? ಈ ದಿಲ್ಲಿ ದಪ್ಪ ಜನ ಎಲ್ಲ ಹೇಳಿಕೊಳ್ತಾರೆ, ನಮ್ಮಲ್ಲಿ ಕಾಮನ್ವೆಲ್ತ್ ಪ್ರೋಗ್ರಾಮ್ ಆಗ್ತಾ ಇದೆ. ಏನು ಅಟ್ಟಹಾಸ! ದೇವರು ನಮ್ಮ ನಿತ್ಯದಲ್ಲಿ, ನಮ್ಮ ಹೃದಯದಲ್ಲಿ ಪರಮಾತ್ಮ ಆಡ್ತಾನೆ. ಭಗವಂತ ದೇವ ವಾಸುದೇವ, ನಮ್ಮ ಹೃದಯದಲ್ಲಿ ವಾಸವಾಗಿದ್ದು ದೇವ ನಮ್ಮ ಹೃದಯದಲ್ಲಿ ಆಟವಾಡ್ತಾನೆ. ಎಷ್ಟು ಆನಂದ! ಈ ಎಲ್ಲ ಚಿಂತನೆಗಳು ಅಂತತಃ ನಮಗೆ ಸಂಬಂಧಪಡುವಂತೆ ಅದನ್ನು ಹಚ್ಚಿಕೊಂಡಾಗ ಆನಂದ. ಇದರಲ್ಲಿ ಅನೇಕರಿಗೆ ಅರ್ಥ ಕಾಣಿಸಿಲ್ಲ, ನನಗೆ ತುಂಬ ಅರ್ಥ ಇದೆ, ಆನಂದವಿದೆ. ಸ್ವಲ್ಪ ನೀವು ವಿಚಾರ ಮಾಡಿ, ಆನಂದವಾದೀತು. ಈಗಾಗದೇ ಇದ್ದರೂ ಜನ್ಮಾಂತರಕ್ಕಾಗ್ತದೆ. ಅಂದರೆ ಅನಂತ ಗುಣಪೂರ್ಣನಾದ, ದೋಷದೂರನಾದ, ಜಗಜ್ಜನ್ಮಾದಿಕರ್ತೃವಾದ, ಲಕ್ಷ್ಮ್ಯಾದಿವಂದ್ಯನಾದ, ವೇದವೇದ್ಯನಾದ, ಸರ್ವಸ್ವಾಮಿಯಾದ, ಶಬ್ದದ ಅರ್ಥ ನಾಲ್ಕೇ ಇದ್ದರೂ ಕೂಡ ಅಷ್ಟೆಲ್ಲ ಸ್ವಾಮಿಯಾದ ಭಗವಂತ ನನಗೆ ಪ್ರೇರಕ ಅಂತನ್ನುವ ಚಿಂತನ ನಮ್ಮ ಮನಸ್ಸಿಗೆ ಬಂದಾಗ ಎಷ್ಟು ಭರವಸೆ! ಈ ಚಿಂತನ ನಾವು ಸತತವಾಗಿ ಎಷ್ಟು ಹೆಚ್ಚು ಮಾಡ್ತೇವೋ ಅಷ್ಟು ನಮ್ಮಿಂದ ಸತ್ಕರ್ಮವಾಗ್ತದೆ. ದೇವರು ನಮ್ಮನ್ನು ಯಶಸ್ವಿಯಾದ ಮಾರ್ಗದಲ್ಲಿ ನಡೆಸ್ತಾನೆ. ಯಾವ ಮಾರ್ಗದಲ್ಲಿ ಹೋದರೆ ನಾವು ಫೇಲ್ ಆಗ್ತೇವೋ ಆ ಮಾರ್ಗದಲ್ಲಿ ದೇವರು ನಡೆಸುವುದಿಲ್ಲ ನಮ್ಮನ್ನು. ಯಾಕೆಂದರೆ ನಮಗೆ ಮಾರ್ಗದರ್ಶನ ಮಾಡುವವನು ಯಾರು, ಪ್ರೇರಣೆ ಮಾಡುವವನು ಯಾರು? ನಾರಾಯಣ, ವಿಷ್ಣು. ಅವನಿಗೆ ಸರ್ವಜ್ಞನಾದವ, ಅನಂತ ಗುಣಪೂರ್ಣ, ಸರ್ವಕರ್ತ, ಸರ್ವಸ್ವಾಮಿ. ಭಾಳ ತೃಪ್ತಿ ಇದೆ ನೋಡಿ, ಬೇಕಾದರೆ ವಿಚಾರ ಮಾಡಬಹುದು. ಇಂಥ ಭಗವಂತನ ಈ ಚಿಂತನವನ್ನು ನಾವು, ಆ ಭಗವಂತ ಕಪಿಲ ರೂಪಿಯಾದ ಪರಮಾತ್ಮ ಉಪದೇಶವನ್ನು ಮಾಡುವುದಕ್ಕೆ ಕೂತ್ಕೊಂಡಿದ್ದಾನೆ. ಆಗ ಅವನಿಗೆ ಶರಣು ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ಆಗ ದೇವಹೂತಿ ಅದಕ್ಕೆ ಭಗವಂತ ಉಪದೇಶವನ್ನು ಮಾಡ್ತಾನೆ. ಶ್ರೀ ಭಗವಾನುವಾಚ ಕಪಿಲ ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶ್ರೇಯಸಾಯ ಮೇ. ನನ್ನದು ಒಂದು ಸ್ಟೇಟ್ಮೆಂಟ್ ಇದೆ, ನನ್ನ ಒಂದು ಅಭಿಪ್ರಾಯವಿದೆ. ಏನು ಅಂತಂದರೆ, ನಾವೇನೇ ಗೀತೆಯನ್ನು, ತಾತ್ಪರ್ಯ ನಿರ್ಣಯವನ್ನು, ಭಾಗವತವನ್ನು, ಶ್ರೀಮನ್ಯಾಯ ಸುಧಾದಿಗಳ ಸಂಬಂಧಪಟ್ಟ ವಿಷಯಗಳನ್ನು ಓದಿದಾಗ, ಚಿಂತನೆ ಮಾಡಿದಾಗ ಅವುಗಳನ್ನು, ಒಂದೊಂದೇ ಮಹಿಮೆಗಳನ್ನು ನಮ್ಮ ಜಪಕಾಲದಲ್ಲಿ ಅವುಗಳ ಚಿಂತನವನ್ನು ಮಾಡಬೇಕು. ಒಂದೊಂದು ಎರಡೆರಡು. ಅದರಿಂದ ಡಬಲ್ ಬೆನಿಫಿಟ್. ಏನು ಡಬಲ್ ಬೆನಿಫಿಟ್ ಅಂತಂದರೆ, ಒಂದು ಜಪಕಾಲ ಅವಂಧ್ಯವಾಗ್ತದೆ. ಚಿತ್ತ ಎಲ್ಲೋ ಹೋಯಿತು, ಏನೋ ಮಾಡ್ತಾ ಕೂತೆ, ಬುದ್ಧಿಯಿಂದ ಕೈಯಿಂದ ಜಪಮಾಲೆ ಎಣಿಸಿದೆ ಅಂತ ಮನಸ್ಸಿಗೆ ನೋವು ಉಳಿಯುವುದಿಲ್ಲ, ತೃಪ್ತಿ ಇರ್ತದೆ. ದೇವರ ಸ್ಮರಣೆ ಬಂತು.
ಜೊತೆಗೆ ನಾವೇನು ಶಾಸ್ತ್ರದಲ್ಲಿ, ಭಾಗವತದಲ್ಲಿ, ಉಪನಿಷತ್ತಿನಲ್ಲಿ, ಗೀತೆಯಲ್ಲಿ, ಬ್ರಹ್ಮಸೂತ್ರಾದಿಗಳಲ್ಲಿ ಓದಿರ್ತೇವೆ, ಅವುಗಳನ್ನು ಹೆಚ್ಚು ಸಲ ನಾವು ಆವೃತ್ತಿ ಮಾಡಿದಂತೆ ಆಗ್ತದೆ. ಆವೃತ್ತಿ ಮಾಡಿದಂತೆ 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 ಅದರಲ್ಲಿ ರಸ ಬರ್ತಾ ಹೋಗ್ತದೆ. ಅದು ಆತ್ಮಸಾತ್ತಾಗುವುದಷ್ಟು ಸುಲಭವಲ್ಲ, ಇರಲಿ. ಅಂತೂ ಅದು ನಮಗೆ ಹತ್ತಿರದ ತತ್ವವಾಗ್ತದೆ, ದೂರದ ತತ್ವವಲ್ಲ, ರಿಮೋಟಾಗಿ ಅದರ ಮೇಲೆ ಕಂಟ್ರೋಲ್ ಅಲ್ಲ, ಸ್ವಲ್ಪ ಹತ್ತಿರ ಬರ್ತದೆ ಆ ವಿಷಯಗಳೆಲ್ಲ. ಹೀಗೆ ನನಗನ್ನಿಸ್ತದೆ. ನೋಡ್ರಿ, ಮತ್ತೆ ನೀವು ಸ್ವಲ್ಪ ವಿಚಾರ ಮಾಡಿ. ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶ್ರೇಯಸಾಯ ಮೇ ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಲೌಕಿಕವಾದಂತಹ ಸುಖ, ವೈಷಯಿಕವಾದಂತಹ ಸುಖ, ಆ ಸುಖವನ್ನು ಬಿಡಲೇಬೇಕು. ನಿನ್ನೆ ಯಾರೋ ಪ್ರಶ್ನೆ ಕೇಳ್ತಾ ಇದ್ದರು ನನ್ನ ವಿದ್ಯಾರ್ಥಿಗಳು, ಶಿಷ್ಯರು. ಸುಖದ ತಾರಣ, ಸುಖದವನ್ನು ಮೀರುವುದು, ದಾಟುವುದು ಅಂತ ಅರ್ಥ ಏನು? ಸುಖವನ್ನು ಮೀರುವುದು ಅಂದರೆ ವೈಷಯಿಕವಾದ ಸುಖವನ್ನು ಮೀರುವುದು ಮೋಕ್ಷವೇ, ದುಃಖವನ್ನು ಮೀರುವುದು ಮೋಕ್ಷವೇ. ದುಃಖ ಸುಖಗಳನ್ನೆರಡನ್ನೂ ದಾಟುವುದು ಅವಶ್ಯಕವಾದದ್ದು. ಅದು ಆಧ್ಯಾತ್ಮಿಕವಾದ ಯೋಗದಿಂದ ಸಾಧ್ಯವೇ. ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಹೊಡ್ತಾ